ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮುಂದೆ ಒಂದು ರೀತಿ, ನಮ್ಮ ಹಿಂದೆ ಇನ್ನೊಂದು ರೀತಿಯಾಗಿ ಮಾತನಾಡುವವರನ್ನು ಜೀವನದಲ್ಲಿ ನಾವು ಎಲ್ಲರೂ ಯಾವುದೋ ಒಂದು ಹಂತದಲ್ಲಿ ಎದುರಿಸುತ್ತೇವೆ. ಇಂಥವರನ್ನು ಸಾಮಾನ್ಯವಾಗಿ ಎರಡು ಮುಖದವರು ಎಂದು ಕರೆಯುತ್ತಾರೆ. ಇವರ ಜೊತೆ ಹೇಗೆ ವರ್ತಿಸಬೇಕು ಎಂಬುದು ನಮ್ಮ ಮನಃಶಾಂತಿ ಮತ್ತು ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಲು ತುಂಬ ಮುಖ್ಯ. ಮೊದಲನೆಯದಾಗಿ, ಇಂಥವರನ್ನು ಸಂಪೂರ್ಣವಾಗಿ ನಂಬುವುದು ತಪ್ಪು. ಅವರು ನಿಮ್ಮ ಮುಂದೆ ತುಂಬ ಸಿಹಿಯಾಗಿ ಮಾತನಾಡಬಹುದು, ನಿಮ್ಮನ್ನು ಹೊಗಳಬಹುದು, ಆದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳು, ನಿಮ್ಮ ದುರ್ಬಲತೆಗಳು ಅಥವಾ ನಿಮ್ಮ ಕುಟುಂಬದ ವಿಷಯಗಳನ್ನು ಇವರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು. ನಂಬಿಕೆ ಕೊಡುವ ಮೊದಲು ಅವರ ಸ್ವಭಾವವನ್ನು ಗಮನಿಸುವುದು ಉತ್ತಮ. ಎರಡನೆಯದಾಗಿ, ನಿಮ್ಮ ಸ್ವಭಾವವನ್ನು ಯಾವತ್ತೂ ಬದಲಾಯಿಸಬೇಡಿ. ಅವರು ಹೇಗೆ ವರ್ತಿಸಿದರೂ ನೀವು ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಬೇಕು. ಯಾರಾದರೂ ಕೆಟ್ಟದಾಗಿ ವರ್ತಿಸುತ್ತಾರೆ ಎಂದು ನಾವು ಕೂಡ ಹಾಗೆಯೇ ವರ್ತಿಸಿದರೆ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ಕಳೆದು ಹೋಗುತ್ತವೆ. ಆದ್ದರಿಂದ ಸದಾ ಒಂದೇ ರೀತಿಯಾಗಿ ಸತ್ಯನಿಷ್ಠೆಯಿಂದ ವರ್ತಿಸುವುದು ಅತ್ಯುತ್ತಮ. ಮೂರನೆಯದಾಗಿ, ಇಂಥವರೊಂದಿಗೆ ಅಂತರ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಪ್ರತಿಯೊಬ್ಬರ ಜೊತೆಗೆ ಹತ್ತಿರವಾಗಬೇಕೆಂದಿಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡದವರಿಂದ ಸ್ವಲ್ಪ ದೂರ ಇರುವುದು ಉತ್ತಮ. ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡಿ, ಇಲ್ಲದಿದ್ದರೆ ನಿಮ್ಮ ಸಮಯವನ್ನು ನಿಮ್ಮ ಗುರಿಗಳಿಗೆ ಮತ್ತು ನಿಮಗೆ ಬೆಂಬಲ ನೀಡುವವರೊಂದಿಗೆ ಕಳೆಯಿರಿ. ನಾಲ್ಕನೆಯದಾಗಿ, ಅವರ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಡಿ. ಇಂಥವರು ಏನು ಹೇಳುತ್ತಾರೆ ಎಂಬುದನ್ನು ಹೆಚ್ಚು ಯೋಚಿಸಿದರೆ ನಾವು ಅನಗತ್ಯವಾಗಿ ಒತ್ತಡಕ್ಕೆ ಒಳಗಾಗುತ್ತೇವೆ. ಅವರ ನಕಾರಾತ್ಮಕ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಾರದು. ನೀವು ಯಾರು ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದರೆ ಇತರರ ಮಾತುಗಳು ನಿಮ್ಮನ್ನು ಹೆಚ್ಚು ಪ್ರಭಾವಿಸಲು ಸಾಧ್ಯವಿಲ್ಲ. ಐದನೆಯದಾಗಿ, ಪರಿಸ್ಥಿತಿ ಅಗತ್ಯವಿದ್ದರೆ ನೇರವಾಗಿ ಮತ್ತು ಶಾಂತವಾಗಿ ಮಾತನಾಡಬಹುದು. ಜಗಳ ಅಥವಾ ಕೋಪದಿಂದ ಮಾತನಾಡುವ ಬದಲು ಸಮಾಧಾನದಿಂದ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ನೀವು ಹೀಗೆ ಮಾತನಾಡಿದ್ದೀರಾ ಎಂದು ಹೇಳುವುದು ತಪ್ಪಲ್ಲ, ಆದರೆ ಇದನ್ನು ಶಾಂತವಾಗಿ ಮತ್ತು ಗೌರವದಿಂದ ಹೇಳಬೇಕು. ಇದರಿಂದ ಅವರಿಗೂ ತಮ್ಮ ತಪ್ಪಿನ ಅರಿವು ಬರಬಹುದು. ಆರನೆಯದಾಗಿ, ನಿಮ್ಮ ಸುತ್ತ ಒಳ್ಳೆಯ ಜನರನ್ನು ಆಯ್ಕೆ ಮಾಡಿಕೊಳ್ಳಿ. ನಮ್ಮ ಸುತ್ತಲಿನವರು ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಾರೆ. ನಿಷ್ಠಾವಂತರಾದ, ಬೆಂಬಲ ನೀಡುವ, ಸತ್ಯವಾದ ಸ್ನೇಹಿತರನ್ನು ಹೊಂದಿದ್ದರೆ ಇಂಥ ಎರಡು ಮುಖದವರಿಂದ ಉಂಟಾಗುವ ನೋವು ಕಡಿಮೆ ಆಗುತ್ತದೆ. ಕೊನೆಗೆ, ನಿಮ್ಮ ಆತ್ಮಗೌರವವನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಯಾರೇ ಆಗಲಿ ನಿಮ್ಮ ಹಿಂದೆ ಕೆಟ್ಟದಾಗಿ ಮಾತನಾಡಿದರೂ ನೀವು ನಿಮ್ಮ ಮೌಲ್ಯವನ್ನು ತಿಳಿದುಕೊಂಡಿರಬೇಕು. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರಬೇಕೆಂದರೆ ಇಂಥವರನ್ನು ಜಾಣ್ಮೆಯಿಂದ ಹ್ಯಾಂಡಲ್ ಮಾಡಬೇಕು. ಸಾರಾಂಶವಾಗಿ, ನಮ್ಮ ಮುಂದೆ ಒಂದೇ ರೀತಿ ಮತ್ತು ಹಿಂದೆ ಇನ್ನೊಂದು ರೀತಿಯಾಗಿ ಮಾತನಾಡುವವರ ಜೊತೆ ನಂಬಿಕೆ ಕಡಿಮೆ ಇಟ್ಟು ಜಾಗ್ರತೆಯಿಂದ, ಶಾಂತಿಯಿಂದ ಮತ್ತು ಸ್ವಾಭಿಮಾನದಿಂದ ವರ್ತಿಸಿದರೆ ನಾವು ನಮ್ಮ ಜೀವನವನ್ನು ಸುಖವಾಗಿ ನಡೆಸಬಹುದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಧನ್ಯವಾದಗಳು.